ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಗಲ್ ಸ್ಟೆಪ್ನಲ್ಲಿ. ನನಗೆ ಇಲ್ಲಿ ನಾನು ಈ ಥರ ಸ್ಮಾಲ್ ಸೈಜ್, ಅಂದರೆ ಇದು ನೋಡಿ ತುಂಬ ಚಿಕ್ಕದು, ಆರ್ಚಿಗೆಲ್ಲ ಉಪಯೋಗಿಸ್ತೀವಲ್ಲ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿನ ನಾನು ಬೀಡ್ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಸ್ಯಾರಿಗೆ ಹಾಕುವಾಗ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಸರಿ ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 1 2 3 4 ಚೈನ್ ಆದರೂ ಹಾಕ್ಕೋಬೋದು. ಇಲ್ಲಿ 5 ಚೈನ್ ಆದರೂ ಹಾಕ್ಕೋಬೋದು. 4 ಚೈನ್ ಹಾಕಿಬಿಟ್ಟು ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 1 2 3 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ 1 2 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ 4 ಚೈನು ಅದಾದಮೇಲೆ 3 ಚೈನು ಹಾಕ್ಬಿಟ್ಟು ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ದಾರದೊಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಹಾಗೇ ಡೈರೆಕ್ಟಾಗೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ ಇವಾಗ ವಿ ಶೇಪ್ ಬರಬೇಕು. ಆ ಬೀಡ್ಗಿಂತ ಸ್ವಲ್ಪ ಮುಂದೆ ನೋಡಿ ಇಷ್ಟು ಜಾಗ ಬರಬೇಕು, ನೋಡ್ಕೋಬೇಕು ಕ್ಲೀನಾಗಿ, ತೀರಾ ಬೇಡ, ಕರೆಕ್ಟಾಗಿ ಇಲ್ಲಿಗೆ ಇಷ್ಟು ವಿ ಶೇಪ್ನಲ್ಲಿದ್ದರೆ ಸಾಕು. ನೋಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡಿರ್ತೀವಲ್ಲ, ಕಂಬನ ಹಾಕಬೇಕು. ಇಲ್ಲಿ 2ರಿಂದ 1 ಕಂಬನ ಹಾಕಬೇಕು. ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು ಈಗ 1 2 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಏನು ಡಬಲ್ ಕ್ರೋಶೆಟ್ ಇತ್ತಲ್ಲ ಅದರೊಳಗಡೆಗೆ 2ರಿಂದ 1 ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲಿಗೆ 3 ಚೈನ್ ಹಾಕಿದ್ನಲ್ಲ, ಅದನ್ನು ನೀವು ಸ್ಕಿಪ್ ಮಾಡಿಬಿಟ್ಟು ಬೇಕಂದರೆ 2 ಚೈನ್ ಆದರೂ ಹಾಕ್ಕೋಬೋದು. ಮತ್ತು 2ರಿಂದ 1 ಕಂಬನ ಇಲ್ಲಿ ಮಾಮೂಲಿಯಾಗಿ ಡಬಲ್ ಕ್ರೋಶೆಟ್ಗಳನ್ನ ಅಂದರೆ ಕಂಬಗಳನ್ನ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಎಷ್ಟು ಫಿಲ್ ಆಗುತ್ತೆ ನೋಡಿಕೊಂಡು ಅಷ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ ಕೌಂಟ್ ಮಾಡ್ಕೊಳ್ಳೋದಿದ್ರೆ ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡೋಗಿ ಫಸ್ಟಿಗೆ ಏನು ನಾವು 2 ಚೈನ್ ಅಥವಾ 4 ಚೈನ್ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಸಹ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 7ರಿಂದ 8 ಕಂಬಗಳು ಹಿಡಿಯುತ್ತೆ ನಮಗೆ. ಕೌಂಟ್ ಮಾಡ್ಕೊಳ್ಳಿ. ನೋಡಿ 8 ಕಂಬಗಳನ್ನ ಹಾಕಿದ್ದೀನಿ ನಾನು. ಅಂದರೆ ಫಸ್ಟಿಗೆ ಏನು 2 ಚೈನ್ ಹಾಕಿದ್ನಲ್ಲ 3 ಚೈನ್ ಹಾಕಿದ್ನಲ್ಲ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಸೈಡ್ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಈಗ ಸೂಜಿನ ಸ್ವಲ್ಪ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರದೇ ತುಂಬ ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ, ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ನೋಡಿ ಫಸ್ಟಿಗೆ ಕಂಬದ ಮೇಲೆ ಹೋಲಿದೆಲ್ಲ ಕಾಣ್ತಾ ಇದೆಯಲ್ಲ, ಈ ಕಂಬದ ಮೇಲೆ ಹೋಲಿರೋದ್ರ ಮೇಲೆ ಒಂದು ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು ಒಂದು ಲಾಕ್ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಬೀಡ್ ಪೋಣಿಸ್ಕೋಬೇಕು, ಮತ್ತು ಒಂದು ಅದ್ರ ಪಕ್ಕದ ಕಂಬಕ್ಕೆ ಮೇಲೆ ಹೋಲಿರುತ್ತಲ್ಲ ಅಲ್ಲಿಗೆ ನೆಕ್ಸ್ಟ್ ಕಂಬದ ಹೋಲಿದ ಮೇಲೆ ಇದನ್ನು ಮತ್ತೆ ಬೀಡನ್ನ ಲಾಕ್ ಮಾಡಬೇಕು. ಒಂದೊಂದು ಕಂಬದ ಮೇಲೆ ಒಂದೊಂದು ಹೋಲ್ ಇರುತ್ತೆ, ಒಂದೊಂದು ಹೋಲಿಗೆ ಒಂದೊಂದು ಬೀಡ್ ಥರ ಟೋಟಲಾಗಿ ಇಲ್ಲಿ 8 ಬೀಡ್ಗಳನ್ನ ನಾವು ಹಾಕ್ಕೊಂಡು, ಅಂದರೆ ಒಂದೊಂದಕ್ಕೂ ಒಂದೊಂದು ಬೀಡನ್ನ ಪೋಣಿಸ್ಕೊಂಡು ನಾವು ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ನೆಕ್ಸ್ಟ್ ಕಂಬದ ಮೇಲೆ ಹೋಲಿದೆಯಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಬೀಡನ್ನ ಪೋಣಿಸ್ಕೋಬೇಕು, ಹಾಗೆ ಮತ್ತೆ ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ಲೂ ಸಹ ಇಲ್ಲಿ 8 ಕಂಬಗಳು ಇರೋದ್ರ ಮೇಲೆ 8 ಬೀಡ್ಸ್ಗಳು ಬರುತ್ತೆ. ಆ ಥರ ಹಾಕ್ಕೊಂಡು ಹೋಗಬೇಕು. ಲಾಸ್ಟ್ವರೆಗೂ ಹಾಕಿ ತೋರಿಸ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಬ್ಲೌಸ್ ವರ್ಕು ಮತ್ತು ಕುಚ್ಚು ಡಿಸೈನ್ಗಳನ್ನೆಲ್ಲ ನಾನು ಹಾಕಿ ತೋರಿಸಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ತುಂಬ ನಾರ್ಮಲ್ ನೀಡಲ್ನಿಂದ ಹಾಕೋಂಥ ಕುಚ್ಚು ಡಿಸೈನ್ ಆಗಲಿ, ನಾರ್ಮಲ್ ನೀಡಲ್ನಿಂದ ಹಾಕೋಂತಹ ಬ್ಲೌಸ್ ವರ್ಕ್ ನಾನು ಹಾಕಿ ತೋರಿಸಿದ್ದೀನಿ. ನೋಡಿ ಟೋಟಲಾಗಿ 8 ಬೀಡ್ಗಳು ಬರುತ್ತೆ ಇಲ್ಲಿ.
ಕೌಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅಕಸ್ಮಾತ್ 9 ಕಂಬ ಹಾಕಿದರೆ 9 ಬೀಡ್ ನೋಡಿ. ಲಾಸ್ಟಿಗೆ 2 ಚೈನ್ ಅಂದರೆ ಏನು 3 ಚೈನ್ ಹಾಕಿದ್ನಲ್ಲ ಅದ್ರ ಮೇಲೂ ಸಹ ನಾನು ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿದೆ. ಟೋಟಲಾಗಿ 8 ಬೀಡ್ಗಳಾಗುತ್ತೆ. ಈಗ 1 2 3 ಚೈನ್ ಹಾಕಿಬಿಟ್ಟು ನೋಡಿ, ಈ ಬೀಡ್ ಕೆಳಗಡೆನೇ ಜಾಗ ಇರುತ್ತೆ, ಅಲ್ಲಿಗೆ ಒಂದು ಪಿಕೌಟ್ ಮಾಡ್ತಾಯಿದ್ದೀನಿ. ಪಿಕೌಟ್ ಆದಮೇಲೆ ನೆಕ್ಸ್ಟ್ ಬೀಡ್ ಕೆಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ. ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ ಮತ್ತೆ 1 2 3 ಚೈನ್ ಹಾಕಬೇಕು. ಸೆಕೆಂಡ್ ಬೀಡ್ ಕೆಳಗಡೆನೇ ಇದನ್ನು ಮತ್ತೆ ಲಾಕ್ ಮಾಡಬೇಕು ಈ ಪಿಕೌಟ್ನ. ಥರ್ಡ್ ಬೀಡ್ ಕೆಳಗಡೆಗೆ ಮತ್ತೆ ಒಂದು ನಾನು ಇವಾಗ ಲಾಕ್ ಹಾಕ್ತೀನಿ ನೋಡಿ, ಅಂದರೆ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಎಲ್ಲಿ ನಾವು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅಲ್ಲೇನೇ ಮತ್ತೆ 3 ಚೈನ್ ಹಾಕಿಬಿಟ್ಟು ಅದೇ ಜಾಗದಲ್ಲೇ 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ನೆಕ್ಸ್ಟ್ ಬೀಡ್ ಮೇಲೆ ಮಾಡಬಾರ್ದು, ಅದೇ ಬೀಡ್ ಕೆಳಗಡೆಗೆ ಮಾಡಬೇಕು. ಹಾಗಾಗಿ ನಾನು ವಿಡಿಯೋನ ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. 3 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಪಿಕೌಟ್ ಆಯ್ತಲ್ಲ, ನೆಕ್ಸ್ಟ್ ಬೀಡ್ ಕೆಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ನ ನಾನು ಮಾಡ್ತಾಯಿದ್ದೀನಿ. ಅಲ್ಲಿ ಜಾಗ ಇರುತ್ತೆ, ಕ್ಲೀನಾಗಿ ಬೀಡ್ ಸೂಜಿ ತೋರುತ್ತೆ. ಮತ್ತು 3 ಚೈನ್ ಹಾಕಿಬಿಟ್ಟು ಅಲ್ಲೇ ಎಲ್ಲಿ ನಾವು ಇವಾಗ ಹಾಕಿದ್ವಲ್ಲ ಸಿಂಗಲ್ ಕ್ರೋಶೆಟ್ಟು ಅದೇ ಜಾಗದಲ್ಲಿ ಪಿಕೌಟ್ ಹಾಕಬೇಕು. ಮತ್ತು ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಬೇಕು, ದಾರ ತಂದುಬಿಟ್ಟು ಒಂದು ಲಾಕ್ ಮಾಡಿ ಮತ್ತು 3 ಚೈನ್ ಹಾಕಿ 3 ಚೈನ್ ಹಾಕಿಬಿಟ್ಟು ಮತ್ತು ಅದೇ ಜಾಗದಲ್ಲೇ ಈ 3 ಚೈನ್ನ ಲಾಕ್ ಮಾಡಬೇಕು. ಅದೇ ಥರನೇ ಪ್ರತಿಯೊಂದು ಬೀಡ್ ಕೆಳಗಡೆಗೆ ನೀವು ಈ ಥರನೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೈಡ್ ಆರ್ಚ್ ಅಂದರೆ ನಾವು 3 ಚೈನ್ ಹಾಕಿಬಿಟ್ಟು ಅದು ಸುತ್ತ ಬೀಡ್ ಸುತ್ತ ಕವರ್ ಮಾಡೋದೆಲ್ಲ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡಿ, ಕಂಬ ಹಾಕ್ತಾಯಿಲ್ಲ ಇಲ್ಲಿ, ಡೈರೆಕ್ಟಾಗಿ 3 ಚೈನ್ ಹಾಕಿ ಪಿಕೌಟ್ ಮಾಡಿಬಿಟ್ಟು ಆ ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂಥರ ಡಿಫ್ರೆಂಟಾಗಿರುತ್ತೆ ಡಿಸೈನು. ಮತ್ತು ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನು ನೀವು ಹಾಕ್ಕೊಡ್ಬೋದು. ಏನಿಲ್ಲ ಒಂದು 2 ಅವರ್ಸ್ನಲ್ಲಿ 3 ಅವರ್ ಒಳಗಡೆಗೆ, ಅಂದರೆ ತುಂಬ ಫಾಸ್ಟಾಗಿ ಹಾಕೋರು ಒಂದು 2 ಅವರ್ಸ್ನೊಳಗಡೆ ಹಾಕ್ಬೋದು. ಬಿಗಿನರ್ಸ್ ಆದರೆ ಒಂದು 2-3 ಅವರ್ಸ್ ಆಗುತ್ತೆ. ಈ ಥರನ ಹಾಕ್ಕೊಂಡು ಮತ್ತೆ ನೋಡಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಇದಾದಮೇಲೆ ನೆಕ್ಸ್ಟು ಈ ಬೀಡ್ ಕೆಳಗಡೆಗೆ ಜಾಗ ಇರುತ್ತಲ್ಲ ನೋಡಿ, ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈಗ ಡೈರೆಕ್ಟಾಗಿಯೇ ಬಟ್ಟೆಗೆ ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ ನೋಡಿ. ಟೋಟಲಾಗಿ 8 ಬೀಡ್ ಮೇಲೆ 8 ಪಿಕೌಟ್ಸ್ ಇರುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಥರ ಸೆಟ್ ಮಾಡಿ ಕ್ಲೀನಾಗಿ ಕೂರುತ್ತೆ. ಯಾವುದೇ ರೀತಿಯಾದಂಥ ಫೋಲ್ಡ್ ಆಗೋ ಚಾನ್ಸಸ್ ಇಲ್ಲ, ಫುಲ್ ಸ್ಟಿಫಾಗಿರುತ್ತೆ ಡಿಸೈನು. ಈಗ 1 2 3 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 1 2 3 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್, ಮತ್ತು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು 2 ಎಕ್ಸ್ಟ್ರಾ ಚೈನ್ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ. ಇದೇ ಥರನೇ ನೀವು ಒಂದೇ ಸ್ಟೆಪ್ನಲ್ಲಿ ಹಾಕ್ಕೋಬೋದು ನೋಡಿ. ಆ ಕಡೆ ಈ ಕಡೆ 3 ಚೈನ್ ಹಾಕಿದ್ದೀನಿ ನಾನು. ಇಲ್ಲಿ ಏನು 4 ಚೈನ್ ಹಾಕಿದ್ದೀನೋ ಅಲ್ಲಿ ಕುಚ್ಚು ಕಟ್ ತೋರಿಸ್ತೀನಿ. ಅಂದರೆ ಇಲ್ಲಿ ನೀವು 3 ಚೈನ್ ಆಯಿತಲ್ಲ, ಅದ್ರ ನೆಕ್ಸ್ಟ್ ಈ ಥರನೇ 3 ಚೈನ್ ಹಾಕಿಬಿಟ್ಟು ಇಲ್ಲಿ 4 ಚೈನ್ ಆಯ್ತಲ್ಲ, ಇವಾಗ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಮತ್ತು ಆರ್ಚಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಈ ಥರನೇ ಆರ್ಚ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ಮತ್ತು 3 ಚೈನು 4 ಚೈನ್ 2 ಸರಿ ಈ ಥರನೇ ಬೇಸ್ ಲೈನು ಜೊತೆಗೆ ಪ್ಲಸ್ ಡಿಸೈನ್ ಹಾಕ್ಕೊಂಡು ಹೋಗ್ಬೋದು. ಒಂದೇ ಸ್ಟೆಪ್ನಲ್ಲಿ ಈ ಡಿಸೈನ್ ಆಗೋಗುತ್ತೆ. ಇಲ್ಲಿ ಏನು ನಾನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಆರ್ಚ್ ಪಕ್ಕ ಈ ಥರ ಡಬಲ್ ಕಲರ್ ಇತ್ತು ಅಕಸ್ಮಾತ್, ಇವಾಗ ಇಲ್ಲಿ ನಾನು ಪಿಂಕ್ ಕಟ್ಟಿದ್ದೀನಲ್ಲ, 2 ಪಿಂಕು ಈ ಕಡೆ 2 ಪಿಂಕ್ ಕಟ್ಟಿದ್ದೀನಲ್ಲ, ಅದೇ ಥರನೇ ಒಂದು ಆರ್ಚಿಗೆ ಈ ಥರ ಕಟ್ಬಿಟ್ಟು ಇನ್ನೊಂದು ಆರ್ಚಿಗೆ ಗ್ರೀನ್ ಇತ್ತು ಅಂದರೆ ಗ್ರೀನ್ ಕಟ್ಬೋದು. ಅಂದರೆ ಗ್ರೀನ್ 2 ಕುಚ್ಚು, ಗ್ರೀನ್ ಆ ಕಡೆ 2, ಗ್ರೀನ್ ಈ ಕಡೆ 2 ಕುಚ್ಚು, ಆ ಥರ ಕಟ್ಕೊಂಡು ಹೋಗ್ಬೋದು. ಈ ಥರನೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಸಿಂಗಲ್ ಕಲರ್ ಈ ಥರನಾದರೂ ಹಾಕ್ಬೋದು. ಟೋಟಲಾಗಿ ಡಿಸೈನು ಈ ಥರ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ರೈಡಲ್ ಕುಚ್ಚು ಡಿಸೈನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯಾರಿಗಾದ್ರೂ ಹಾಕ್ಕೊಡೋದಾದರೆ ನೀವು 450 - 500 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಸ್ಯಾರಿ ಫುಲ್ಲು ನಾವು ಕುಚ್ಚು ಕಟ್ಬಿಟ್ಟು ಡಿಸೈನ್ ಹಾಕೋದು, ವರ್ಕ್ ಹಾಕೋದು ಸ್ವಲ್ಪ 2-3 ಅವರ್ಸ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಚಾರ್ಜ್ ಮಾಡಬೇಕಾಗತ್ತೆ. 400 - 500 ಒಳಗಡೆ ಈ ಡಿಸೈನ್ನ ನೀವು ಚಾರ್ಜ್ ಮಾಡ್ಬೋದು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ ಇಷ್ಟ ಆಗಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.